ನಾವು ನೀಡಿರುವಂತಹ 5 ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಕೂಡ ಸ್ಥಗಿತವಾಗುವುದಿಲ್ಲ ಅಂತ ಹೇಳಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಇವರು ವಿಪಕ್ಷಗಳು ಬೇಗಂತಲೇ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹೊಸ ಕಂಡೀಷನ್ ಸಹ ಹಾಕ್ತಾ ಇಲ್ಲವೆಂದು ಸಚಿವರು ತಿಳಿಸಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ಮಾನಿಟರಿಂಗ್ ಕಮಿಟಿ ಮಾಡಲಾಗಿದ್ದು ಎಲ್ಲದಕ್ಕೂ ಕೂಡ ತಪ್ಪು ಹುಡುಕುವ ಬಿಜೆಪಿ ನಾಚಿಕೆ ಆಗಬೇಕು ಅವರಿಗೆ ಅಂತ ಹೇಳಿ ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಇಬ್ಬರು ಸಾವಿಗೀಡಾಗಿರುವ ಬಗ್ಗೆ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಅವರು ಈ ರೀತಿ ಜಿಮ್ಸ್ನಲ್ಲಿ ಆಗಿರೋದಿಲ್ಲ, ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ಸಣ್ಣ ಪುಟ್ಟ ತಪ್ಪು ಆದ್ರೂ ನಾವು ಸಹಿಸೋದಿಲ್ಲ. ಈ ಬಗ್ಗೆ ನಾವು ತನಿಖೆಯನ್ನ ಮಾಡಿಸ್ತೇವೆ. ತನಿಖೆ ವೇಳೆ ತಪ್ಪು ಕಂಡು ಬಂದ್ರೆ ಕ್ರಮವನ್ನ ಕೈಗೊಳ್ತೇವೆ. ಈಗಾಗಲೇ ಹಲವಾರು ಕೇಸ್ಗಳಲ್ಲಿ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಕಲಬುರಗಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡುತ್ತೇವೆ. ಸಿಎಂ ಎಐಐಸಿಸಿ ಅಧ್ಯಕ್ಷ ಸಮಯ ಕೇಳಿದ್ದೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ದಯವಿಟ್ಟು ವಿತ್ ಅಥಾರಿಟಿ ಯಾವುದೇ ಕಾರಣಕ್ಕೆ ಯಾವುದೇ ಗ್ಯಾರಂಟಿಗಳನ್ನ ಕಮ್ಮಿ ಮಾಡೋದಿಲ್ಲ. ದಿಸ್ ಇಸ್ ಅ ಕಮಿಟ್ಮೆಂಟ್ ದಿಸ್ ಕಾಂಗ್ರೆಸ್ ಗವರ್ಮೆಂಟ್ ಹ್ಯಾಸ್ ಗಿವನ್ ಟು ದ ಪೀಪಲ್ ಅಂಡ್ ವಿ ಸ್ಟ್ಯಾಂಡ್ ಬೈ ದಟ್. ಯಾರೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬೇಕಂತ ಅಪೋಸಿಷನ್ದವರು ಗೊಂದಲ ಸೃಷ್ಟಿ ಮಾಡಕ್ಕೆ ಟ್ರೈ ಮಾಡ್ತಾರೆ. ಯಾವುದೇ ಗ್ಯಾರಂಟಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕಮ್ಮಿ ಮಾಡಕ್ ಹೋಗೋದಿಲ್ಲ. ಎಲ್ಲ 100% ಕಂಡೀಷನ್ಸ್ ಏನಾದ್ರು ಅಪ್ಲೈ ಏನು ಕಂಡೀಷನ್ ಅಪ್ಲೈ ಮಾಡೋದು 100% ನಮ್ಮ ಕಮಿಟ್ಮೆಂಟ್ ವಿ ವಿಲ್ ಸ್ಟ್ಯಾಂಡ್ ಬೈ ದ ಕಮಿಟ್ಮೆಂಟ್. ಈ ಗ್ಯಾರಂಟಿ ಅನುಷ್ಠಾನ ಕಮಿಟಿಗಳು ಪಬ್ಲಿಕ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತ ಬಿಜೆಪಿ ನೋಡಿ. ಪಬ್ಲಿಕ್ ಟ್ಯಾಕ್ಸ್ ಪೇಯರ್ ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಕೊಡ್ತಾ ಇಲ್ಲ. ಇಟ್ಸ್ ಓನ್ಲಿ ರಿನ್ಯೂಮರೇಷನ್. ಯಾಕಂದ್ರೆ ಸಿ guarantees are the flagship program of this government. We are spending nearly 52,000 crores ಹೋದ ವರ್ಷ ನಾವು ಖರ್ಚು ಮಾಡಿದ್ದೀವಿ. ಈ ವರ್ಷ ಬಾಡಿನ ವರ್ಷದಲ್ಲಿ ಇಟ್ಟಿರ್ತಾರೆ. ಒಂದು ದಿನ ಮಗು ಇರುತ್ತೆ ಹಸಿಗೂಸನ್ನ ಐಸಿಯುಲ್ ಇಡಲ್ಲ ಅವರು, ಹೊರಗಡೆ ರೋಡಲ್ಲಿ ಕುಡಿಸಿರ್ತಾರೆ. DHO ಕೇಳಿದ್ರೆ ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಹುಷಾರಾಗಿದೆ ಅಂತ ಹೇಳ್ತಾರೆ. ಡಿಸ್ಟ್ರಿಕ್ಟ್ ಸರ್ಜನ್ ಕೇಳಿದ್ರೆ ಅವರು ಕೂಡ ಅದೇ ಹೇಳ್ತಾರೆ, ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ಹೋಗು ಆಸ್ಪತ್ರೆ ಹೊರಗಡೆ ಕೂತ್ಕೊಂಡಿತ್ತು. ಈ ತರ ನೆಗ್ಲಿಜೆನ್ಸ್ ಆದ್ರೆ ಯಾವ ರೀತಿ? ಆಲ್ one day patient, they don't need ICU. I'm telling you, as a doctor I'm telling you. ಸರ್ ICU ನೀವು ಆಸ್ಪತ್ರೆ ಒಳಗಾದ್ರೂ ಕೂರಿಸಬೇಕಾಗಿತ್ತು ಸರ್. ಅವರು ಅದು ಕೂಡ ಮಾಡಿರಲ್ಲ. ಅವರು ಡೆಲಿವರಿ ಆದ್ಮೇಲೆ ಮಗು ಯೂಶಲಿ ಏನಿರ್ತದೆ ಹಾಸ್ಪಿಟಲ್ ಆದ್ರೆ ವಾರ್ಡಲ್ಲಿ ಇರ್ತದೆ. ಇಲ್ಲ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರೋದು. ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡೋದು ಮಗು. ಯಾಕಂದ್ರೆ ನೌ-a-days ಇಟ್ಸ್ ವೆರಿ ಇಂಪಾರ್ಟೆಂಟ್, ಸೇಫ್ಟಿ ಇಶ್ಯೂಸ್ ಎಲ್ಲ ಇರುತ್ತೆ. ಹಾಗಾಗಿ ಮಗು 100% ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರ್ತದೆ. ಹಾಗಾಗಿ ಇದೇನೋ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಡೆತ್ ಆದಾಗ ಅವರು ಫ್ಯಾಮಿಲಿ ಮೆಂಬರ್ಸು ಪಾಪ ಅವರು ಏನೋ ತಮ್ಮ ಇದರಲ್ಲಿ ಮಗು ತುಂಬ ಹೊರಗೆ ಹೋಗಿರ್ಬೋದು ಅಷ್ಟೇ ವಿನಃ ಇದರಲ್ಲಿ ಆದರೂ ಕೂಡ ನಾವು ಒಂದು ರಿಪೋರ್ಟ್ ಕೇಳಿದ್ದೀವಿ ವಾಟ್ ವಾಸ್ ದ ರೀಸನ್ ಅಂತೇಳಿ ಆ್ಯಂಡ್ ವಾಟ್ ಇಸ್ ದ ಕಂಡೀಷನ್ ಮಗುನು ಕೇಳಿ ಮಗು ಈಸ್ ಓಕೆ, ಮಗು ಏನೂ ಆಗಿಲ್ಲ. ನಾನು ಕೂಡ ಚೆಕ್ ಮಾಡಿಸಿದ್ದೆ. ಮತ್ತು ICU ಮತ್ತು NICU ಅಲ್ಲಿ ಇಟ್ಟು ಚೆಕ್ ಮಾಡಿ ನೋಡಿದ್ರೆ ಮಗು ಓಕೆ ಇದೆ. ಈ ರೀತಿ ಇನ್ಸಿಡೆಂಟು ಏನಾಗುತ್ತೆ, ಕ್ರೈಸಿಸ್. ಅದು ಮದರ್ ಡೆತ್ ಆದಾಗ ಫ್ಯಾಮಿಲಿಗೆ ಕ್ರೈಸಿಸ್. ಅದು ಪಾಪ ಮಗುವಿಗೆ ತೊಗೊಂಡವರೆಲ್ಲ ನ್ಯಾಚುರಲಿ ಮೋರ್ಚರಿ ಮುಂದೆ ಹೋಗಿರ್ತಾರೆ. ಹಾಗಾಗಿ ಆಗಿರ್ಬೋದು. ಈಗ ಅಲ್ಲಿಂದ ಇಲ್ಲಿವರೆಗೂ ಆಕ್ಷನ್ ಆಗಿದೆ, ಯು ಆರ್ ನಾಟ್ ಅವೇರ್. ನೋಡಿ, ನಾವು ರಿಪೋರ್ಟ್ ತೊಗೊಂಡ ಮೇಲೆ ಆಕ್ಷನ್ ತೊಗೊಂಡಿದ್ದು ನಾವು ಪ್ರೆಸ್ ಹೇಳಲ್ಲ. ಬಟ್ ನಮ್ಮಲ್ಲಿ ಎನ್ಕ್ವೈರಿ ಆಗ್ತೇವೆ, ಸಸ್ಪೆಂಡು ಮಾಡಿದ್ವಿ, ಡಾಕ್ಟರ್ಸ್ಗೆ ಎನ್ಕ್ವೈರಿನೂ ಇನಿಷಿಯೇಟ್ ಮಾಡಿದ್ದೀವಿ. ಎಲ್ಲೆಲ್ಲಿ ವಿ ಫೀಲ್ ದೇರ್ ಇಸ್ ನೆಗ್ಲಿಜೆನ್ಸ್, ವಿ ಆರ್ ನಾಟ್ ಅಂದರೆ ಅವ್ರ ಅಗೇನ್ಸ್ಟ್ ಆ್ಯಕ್ಷನ್ ತೊಗೊಳಿಕ್ಕೆ ನಾವೇನು ವಿ ಆರ್ ನಾಟ್ ರಿಲಕ್ಟೆಂಟ್. ಬಟ್ ವಿ ಆರ್ ಟೋಲ್ಡ್ ದೆಮ್ ವೆರಿ ಕ್ಲಿಯರ್ಲಿ. ಏನಂದರೆ ಕೆಲಸ ಮಾಡುವಾಗ ಅನಿವಾರ್ಯವಾಗಿ ಏನಾದರೂ ಆಯಿತು ವೈಲ್ ಡೂಯಿಂಗ್ ಯುವರ್ ಬೆಸ್ಟ್, ಸೊ ನಥಿಂಗ್ ಕ್ಯಾನ್ ಬಿ ಡನ್. ಬಟ್ ಇಫ್ ವಿ ಫೀಲ್ ಇಫ್ ಇನ್ ಎನ್ಕ್ವೈರಿ ಇಟ್ ಈಸ್ ಸೀನ್ ದಟ್ ದೇರ್ ಇಸ್ ಅನ್ ನೆಗ್ಲಿಜೆನ್ಸ್ ಪಾರ್ಟ್ ಆಫ್ ಎನಿ ಆಫ್ ದ ಸ್ಟಾಫ್, ಆಕ್ಷನ್ ವಿಲ್ ಬಿ ಟೇಕನ್ ಅಂತ ಹೇಳಿ ತೊಗೊಂಡಿದ್ದು ನಾವು ಸಾಕಷ್ಟು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.